ಸಂದರ್ಭಾನುಸಾರ ಮಾಡಬೇಕಾದ ಕಾರ್ಯಗಳು ಆಯಾ ಸಮಯಕ್ಕೆ ಮಾಡಿದರೆ ಅದಕ್ಕೆ ಬೆಲೆ ಬರುವುದು. ನಾರಿ ಸುರಚಿತ ಕಂಬು ಕಂದರಿ. ಸುಂದರ ಸುಂದರಿ, ಶ್ರೀಯರು ಪುರುಷರ ಮನಸ್ಸನ್ನು ಸೂರ್ಯನಿಗೆ ಹೇಳಿದ್ಯಾ? ಹಾಗಂತೆ. ಹಾಗಾದರೆ ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಲೋಕವಂತೆ ಪ್ರಿಯಾ, ಪ್ರಿಯೆ, ಹಾಗಾದ್ರೆ ಹೇಳುವುದನ್ನು ಕೇಳು. ಏನು ಚೆನ್ನಾಗಿ ಹೇಳು. ಸ್ತ್ರೀಯರ ಕಾಡುವರು ಪುರುಷರು ಮಹಾ ಚತುರರು, ಎನ್ನಿನಂದ ಚಂದ ನಾಡಿ ಹಂಗ ಚಂದದ ಸ್ತ್ರೀಯರ ಕಾಡುವರು ಪುರುಷರು ಸುಂದರಿ, ಶ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳಿಸುತ್ತಾರೆಂದು ಹೇಳಿದೆಯಲ್ಲ? ಹೌದು ಕಾಂತೆ. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಪ್ರಿಯಾ, ಸುಂದರಿ, ನಮ್ಮಂತ ಶ್ರೀರೂಪದಿಂದಲವೇ? ಹೌದು ಕಾಂತೆ. ಅಂದ ಬಳಿಕ ಎನ್ನನ್ನು ಜರೆಯುವುದಕ್ಕೆ ವೈಕುಂಠವಾಸ, ನಿನ್ನಲ್ಲಿರುವುದು ಮಹಾಮೋಸ. ಅಹೇ ಸುಂದರಿ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಅಹೇ ಕ್ಷೀರಾಬ್ದಿ ಉದ್ಭವಿಸಿದ ಎನ್ನ ಪ್ರಾಣಕಾಂತೆ, ಪ್ರಾಣಕಾಂತ, ಕಲಿಸೂರನಾದ ಭಸ್ಮಾಸುರನ ಶಿವನಿಂದ ವರಂ ಪಡೆದ ಬಳಿಕ ಅರನನ್ನೇ ಸುಡುವನೆಂದು ಹಿಂಬಾಲಿಸಿದನು. ಆಗ ಬೇರೆ ಉಪಾಯ ಕಾಣದೆ ಮೋಹಿನಿ ರೂಪವನ್ನು ಧರಿಸಿದ್ದು ಸಹಜ ಕಾಂತೆ. ಅದರಿಂದ ಪುರುಷರ ಹೃದಯಗಳು ಹುಲ್ಲು ಕಡ್ಡಿಯನ್ನು ಕೊಚ್ಚಿಕೊಂಡು ತಮ್ಮ ಬಲೆಗೆ ಸೆಳೆದುಕೊಳ್ಳುತ್ತಿರಿ. ಅದರಿಂದ ಶಿವನಿಗೆ ಬಂದ ಕಷ್ಟವನ್ನು ತ್ಯಜಿಸಿದೆ, ಭಸ್ಮಾಸುರನಿಗೆ ಹತಗೊಳಿಸಿದೆ. ಕೊನೆಗೆ ಧೀರನಾಗಿ ಮೆರೆದೆ ಒಂದು ಪಕ್ಷ ಹಿರಣ್ಯ ಕಶ್ಯಪನ ಕೊಂದು ಮತ್ತೊಂದು ಪಕ್ಷದಲ್ಲಿ ನಾರದ ಭಕ್ತನಾದ ಪ್ರಹ್ಲಾದನ ರಕ್ಷಣೆ ಮಾಡಿದೆ. ಇಂಥ ಶ್ರೇಷ್ಠನಿಗೆ ವ್ಯತಿರೇಕ್ತವಾಗಿ ಪ್ರತಿವೀಧಿ ಏಳುವೆಯ ನಾರಿಮಣಿ ಕಲಕೀರವಾಣಿ. ಸುಂದರಿ, ಅದೇನು ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರಿ Thank you.
ನನ್ನ ತಂದೆಯಾದ ಸಮುದ್ರರಾಜನು ಮತನ ಮಾಡುವ ಸಮಯದಲ್ಲಿ ಹ ಕಾಂತ ಕಾಂತೆ ಒಂದು ಕಡೆ ಹಾಲಾಲ ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ ಪ್ರಿಯಾ ಪ್ರಿಯೆ ದಾನವರಿಗೆ ವಿಷವನ್ನ ನೀಡಿದೆ, ದೇವತೆಗೆ ಅಮೃತವನ್ನ ನೀಡಿದೆ. ಪ್ರಿಯಾ ಹೌದು ಕಾಂತೆ. ಇದೇನು ನಿನ್ನ ಅನ್ಯಾಯ? 10 ಮುತ್ತುಗಳಲ್ಲಿ ಜಾತಿ ಮುತ್ತಿನಂತಿರುವ ಎನ್ನ ಸಖಿ ಮಡಿ ಮೃದುಪಾಣಿ ಚತುರ್ದಶ ಭುವನಗಳ ಉದರದಲ್ಲಿ ಧರಿಸಿ ಭಗವಂತನೆಂಬ ಹೆಸರು ಪಡೆದುಕೊಂಡು ಈ ರೀತಿ ಮಾಡಿದೊದ್ದರೆ ಕಾಂತೆ ಜಗದೋದ್ಧಾರವಾಗುವುದು ಹೇಗೆ? ಅದರಂತೆ ಈಗ ಮಹಾ ಲೋಹಾವತಿ ಮದಂದರಿಗೆ ಅರನ ವರಬಲದಿಂದ ಗರ್ವ ಬಂದಿರುವುದು. ಅವರನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ. ಕಂಡೆ ಕಾಂತೆ ಗುಣವಂತ. ಬ್ರಹ್ಮ ಮಾನಸೋದ್ಭವ ಏನು ಹೇಳು ನೀ ಬಂದ ಕಾರ್ಯವ? शोधन दुष्ट प्रशोधन उत्तम शोधन शक्ति शोधन दुष्ट प्रशोधन शोधन उत्तम शोधन बोलो कदल देवालयಗಳು ಭೂಲೋಕಗಳು ದೇವಾಲಯನ ಕಡಗುತ್ತಲಿರುವರು ಆಮದ ಮೋತರ ಕಡಗದಲ್ಲಿರುವರು ಆಮೋತರರು ದುಷ್ಟರ ಸೇರಿಸು ಯಮನಪುರ ಶ್ರೀಕರ ಶುಭಕರ ಶ್ರೀಕರ ಶುಭಕರ. ಅಹೋ ಮಾಧವ, ಅಹೋ ಸ್ವಾಮಿ ನಾರದರೆ, ಈ ಲೋಕದಲ್ಲಿ ದುಷ್ಟರಾದ ಶಕ್ತಿಸೂದನ ಪ್ರಸೋದರನ್ನು ದೇವಾಲಯವನ್ನು ಕಿತ್ತಿ ಮುನಿಗಳ ಮಾಡುವ ತಪಸ್ಸುಗಳನ್ನು ಭಂಗಪಡಿಸಿ ವ್ಯಾದ ವಿಜ್ಞಾನಿಗಳನ್ನು ಕೆಡಿಸಿ ಧಾಳಾಧೂಳಿಯನ್ನು ಎಬ್ಬಿಸಿ ಸುರನಾರಿಯರನ್ನು ಪರಿಪರಿಯಿಂದ ಭಂಗಪಡಿಸಿ ಅಹೋ ಮಾಧವ, ಅಹೋ ಸ್ವಾಮಿ ನಾರದರೆ, ಈ ರೀತಿ ಆದಿಶೇಷನ ಶಯನವಾಗಿ ಲಕ್ಷ್ಮೀದೇವಿ ಒಡನೆ ಆನಂದ ಪರವಶನಾಗಿ ಇದ್ದರೆ ಭಕ್ತರ ಗತಿಯನ್ನು ನಾರಾಯಣ ಲಕ್ಷ್ಮೀರಮಣ. ಅಹೋ ಶಾರದತನಯ, ಕಾಲವೆಂಬ ಚಕ್ರವು ಸದಾ ಕಾಲ ಚಲನೆಯಿರುತ್ತದೆ. ಹೌದು ಸ್ವಾಮಿ. ಅದರಂತೆ ಈಗ ಮಹಾಲೋಹಾವತಿ ಮದಂದರನಿಗೆ ಅರನ ವರಬಲದಿಂದ ಗರ್ವವು ಬಂದಿದೆ. ಅವರನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ. ಆದರೇನು ಮಾಡಬೇಕು? ಸಮಯ ಬರುವುದ ಕಾಯಬೇಕು. ನಾರದ ಗಾನಾವಿದ್ಯಾ ಶಾರದ. ಅಮ್ಮ ಲೋಕಮಾತೆ, ನಾರದರೆ, ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುವುದನ್ನು ನೀನಾದರೆ ಹೇಳಬಾರದು ನಮ್ಮ ತಾಯಿ ಸವಿತ್ರ ಪ್ರದಾಯಿನಿ. ವೀಣಾಪಾಣಿಯಾದ ನಾರದ, ಅಮ್ಮ ಲಕ್ಷ್ಮಿ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳುವೆನು. ಶಾರದ ತನಯ, ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ಕಾಂತ, ಕಾಂತೆ, ಆ ಮಹದಾಂಧರಾದ ಶಕ್ತಿ ಸೋದರ ಪ್ರಸೋದರನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು. ಪ್ರಿಯಾ ತೋರೆನ್ನೋಳ ಭಯ.
ಅಹೇ ನಾರಿಮಣಿ, ಕ್ಷಣ ಕಾಲದಲ್ಲಿ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುವೆನು. ಲೋಕ ಕಂಟಕರಾದ ಲೋಹಾವತಿ ಅರಸರನ್ನು ಶಿಕ್ಷಿಸಿ ಭಕ್ತರನ್ನು ರಕ್ಷಿಸುವೆನು. ಅಹೇ ನಾರದ, ಅಹೋ ಮಾಧವ, ಅಲ್ಪ ಕಾಲದಲ್ಲಿ ಜಗತ್ತಿಗೆ ಬಂದ ಆ ಕೂಳರನ್ನು ಹತಗೊಳಿಸುವೆನು. ವೀಣಪಾಣಿ ಕೇಳಿದ ನಿನ್ನ ವಾಣಿ. ಶಕ್ತಿ ಸೋದನ ಪ್ರಸೋದನ. ಶಕ್ತಿ ಸೋದನ ಪ್ರಸೋದನ ತಯಾರಾದ್ರಲ್ಲ. ಏಯ್ ಏನಪ್ಪ ನಿಂದ ಸ್ವಾಮಿ, ಏನು ರೊಟ್ಟೆ ಕೂತ. ಸೋದನ ಪ್ರಸೋದನ ಬರ್ಬೇಕಪ್ಪ. ಏ ಅಲ್ಲಿ ಹಿಂದಿನ ತಕ್ಕಂತ ಯಜಮಾನ್ರಪ್ಪ, ಹಿಂದೆ ಪಾತ್ರಗಳು ಹಂಗೆ ರೆಡಿ ಮಾಡ್ಬೇಕಪ್ಪ. ಮೇನೇಜರ್ ಒಳ್ಳೆ ಮಾಡ್ತಾರಲ್ಲ, ಒಟ್ಟಾದ್ರೆ ನೀವೇ ಮತ್ತೆ ಬೆಳಗ್ಗೆ ಕುದಾಡೋದ. ನಾರದರೆ, ಇನ್ನೊಮ್ಮೆ ವೈಕುಂಠಗ ಬರದೊಳಗೆ ಸೇರಿಸುವಿನೋ ಎನ್ನ ವಾಣಿಯನ್ನು ಹಿಡಿದು ಕಂಡೆ ನಾರದ ವಿದ್ಯೆ ವಿಶಾರದ. ಮಾಧವ, ಏನಪ್ಪ ಮ್ಯಾನೇಜರ್ಗಳು ಹಿಂದಿನ ಪಾತ್ರಗಳು ಕಳಿಸ್ಬೇಕು ನಮಗೆ. ನಾವು ಒತ್ತು ಉಳಿಸಿ ಬರ್ತೀವಿ, ಒತ್ತು ಕಳೆದು ಬಿಡ್ರಿ ನೀವು ಎಲ್ಲಾರ. ಏನಪ್ಪ ಫೋಟೋ ಚಂಡ ವಿಕ್ರಮದೊಳಗ ಚಂಡವೆಂತೆ ಬರೆಯುವನಿಗ ಅವ್ವೋ ಅಗ್ರಜ, ದೇವತೆಗಳ ಮೃತ್ಯುಂಡ ಗಚ್ಚಾತಿಗಳ ಗಚ್ಚಗಳಿಸಿದವು. ಅವ್ವೋ ಅಗ್ರಜ, ಈ ಜಗತ್ತದೊಳಗೆ ಯಾಗಿರುವವನಿ ಪಾಲಕರ ಗಂಟಲ ಬಳಿದಗಳನ್ನು ಕಿತ್ತುವಂತೆ ಎನ್ನ ಬಲಿಷ್ಠತರ ಕೋಪಾಗ್ನಿಗೆ ಅಷ್ಟಕುಲ ಪರ್ವತಗಳ ಅವ್ವೋ ಅಗ್ರಜ, ಎನ್ನನನ್ನು ಕಟ್ಟಿನ ಗಂಟ ರಭಸಕ್ಕೆ 8 ದಿಕ್ಕಲ್ಲಿರುವ ಗಂಟಲ ಖಡಿದಗಳು ಅವ್ವೋ ಅಗ್ರಜ, ಕಾರವಾಳದ ಪ್ರಹಾರಕ್ಕೆ ತಡಿಗೆದ ಸೂರ್ಯನ ಪ್ರತಾಪವು ಎತ್ತಲು ಈ ಕುಟಿ ನೀತಿಯ ಕ್ರಾಂತಿಯ ಕಾರ್ಮಿಕಲಿನ ಬಣ್ಣವು ಧಿಕ್ಕರಿದ ಆ ದಿಶೇಷನ ಫಲಾಮಂಡಲವು ಮೊನ್ನು ಬಿತ್ತುಕೊಂಡವರು. ಅವ್ವೋ ಅಗ್ರಜ, ಮಹಾ ಮೈಮರಾದ ಅಮರಾದ ಭಂಡರ ನಮ್ಮ ಎದುರಿಗೆ ನಿಲ್ಲುವರೆ. ಅವ್ವೋ ಅಗ್ರಜ, ಭಯ ಭೈರ್ಯರೈ ಸಾರಥಿ ಇಲ್ಲಿ ರಥ ನಿಲ್ಲಿಸುವ ಜಾಗೃತಿ. ಅವ್ವೋ ಅಂಜನಾದ ಪ್ರಸನ್ನ. ಅವ್ವೋ ಅಗ್ರಜ, ಇದೇನೇ ವೈಕುಂಠ ಲೋಕವು. ಈ ಲೋಕದಲ್ಲಿ ಕಳ್ಳ ಸುಳ್ಳರ ಕೈ ಮುದ್ದೆಯನ್ನು ತಿನ್ನುವ ಜಾರದ್ವಾರ ಕಪಡ ವಿಷ್ಣು ಅಷ್ಟ ಪಾರಂದರಿಗೆ ಒಂದು ಮಾಡುತ್ತಾರೆ. ಇದರ ಅಡಿಗಿರುವರು ಅವ್ವೋ ಅಗ್ರಜ, ನಮ್ಮ ವಂಶೋದ್ಭವರಾದ ಭಸ್ಮಾಸುರ ಮೋಕಾಸುರರಾಗ ತರವನ್ನು ನೆನೆಸಿಕೊಂಡರೆ ಮ್ಯಾನೇಜರ್ ಇರೋಣ. ಎಲ್ಲ ಉತ್ತಟ್ಟ ತರ ಮಾತ ಕೋಪಾಗ್ನಿಗೆ ಧಕ್ಕಿನ ಬ್ರಹ್ಮರಂಧ್ರಕ್ಕೆ ನುಗ್ಗುವಂತಾಗುವುದು. ಬೋಲೆ ಬೋಲೆ ಅವ್ವೋ ಅಗ್ರಜ, ವೈಕುಂಠ ಬಿಟ್ಟು ಬೂದಿ ಮಾಡಿ ಅವನ ಹಟ್ಟ ಸಮೃದ್ಧ ಸೇರ್ತಿಸುವುದನ್ನ ಪ್ರಯುಧನ ಸರಿ ಸಮಾನವಾದ ಪರಾಕ್ರಮರು ಇಲ್ಲವೇ ಇಲ್ಲ. ಖಂಡಿಯ ಸಾರಥಿ ಹರಿಸವಂ ಜಾಗೃತಿ ಸಂಬಿಠನ ಧಾವಲಿ ಭೂಪತಿ. ನನ್ನನಿಸಿದ ಹಣ್ಣಾಸುಗಳ ಲಾಭಂಡ ಅಜ್ಜ ಎಂಬ ಗಗನ ತಲ್ಲ ತತ್ತ ಬಿಗಿಲ್ಲ ಸಿರಲ ಕದ ಪಾಪನ ಬಿಕರ ಮಾತ ರಸಯ ಸತ್ಯದ
ಹೌದು ಕಾಂತಿ. ಹೇಳಿದ್ದೆ ಕೇಳು. ಅದೇ ಚೆನ್ನಾಗಿ ಹೇಳು. ಸುಂದರ ಕೇಳ ಗೋರ ದಣಿಗಲ್ಲವರು. ಶಾಂತ, ಕಾಂತಿ. ಯಾರ ಘೋರ ದಣಿಗೆ ಮಾಡುತ್ತಿರುವರಲ್ಲ ಪ್ರಿಯ? ಹೌದು ಕಾಂತಿ. ನಮ್ಮ ಹತ್ತಿರಕ್ಕೆ ಬಂದರೆ ನಮ್ಮ ಹತ್ತಿರಕ್ಕೆ ಬಂದಂತಾಯ್ತು. ಕಣ್ಣೆ ಕಾಂತ ಗುಣವಂತ. ಹೇ ಸುಂದರಿ, ಯಾರು ನಮ್ಮ ಹತ್ತಿರಕ್ಕೆ ಬಂದರೆ ಏನು ಮಾಡೋದು ಸಾಧ್ಯವಾಗದು. ಅವರು ನಮ್ಮ ಹತ್ತಿರಕ್ಕೆ ಬಂದಂತಾಯ್ತು. ನೀನು ಮಾತ್ರ ಈ ಮಣಿ ಮಂಚದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೋ. ರಮಣಿ ಸನ್ಮೋಹನ ಭರಣಿ. ಎಲೆಯ ಅದುಮ, ಈ ಮಂಟಿಗಳು ಎಲೆಯ ಅದುಮ, ಕದ್ದು ತಿನ್ನುವುದಕ್ಕೆ ಗೊಲ್ಲರ ಮನೆ ಒಳಗಿನ ಹಾಲು ಮೊಸರಲ್ಲ ಎಲೆ ಫುಲ್ಲ. ಎಲೆಯ ಅದುಮ, ಕ್ಷೀರ ಸಾಗರದಿಂದ ಉದ್ಭವಿಸಿದ ಅಷ್ಟಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನ ಶಯನ ಮಾಡಿಕೊಂಡು ಬರಿಯ ಮಾವರ್ಷ ಬರುವುದಕ್ಕೆ ಒಪ್ಪನ ಗಂಟಂದು ತಿಳಿದುಕೊಂಡಿರುವಿಯಾ? ನಿಮ್ಮಪ್ಪನ ಗಂಟಂದು ತಿಳಿದುಕೊಂಡಿರುವೆಯಾ? ಏ ಜಾರ ಜೋರ. ಎಲೆಯ ಅದುಮ, ಒಂದು ಹಳೆ ಭ್ರಷ್ಟ ಪಕ್ಷಿಯ ಮೇಲೆ ಕುಂತು ದಾರೊಳಗೆ ದೂರನಾಗಿ ಯುದ್ಧವನ್ನು ಮಾಡಿದನು. ಥೂ, ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹತ್ತಿರಿ. ನಿಮ್ಮ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿರುವೆ. ಎಲೆಯ ಅದುಮ, ನೀನೊಬ್ಬ ದೂರನೇ, ನೀನೊಬ್ಬ ಧೀರನೇ. ನೀನು ಸಹಜ ಧೀರನಾದರೆ ಎನ್ನೊಡನೆ ಯುದ್ಧಕ್ಕೆ ಸನ್ನಿಧನಾಗಲೇ ಲಕ್ಷ್ಮೀಪತಿ. ಏನೇ ಎಲೆಯ ಅದುಮ, ಅಷ್ಟ ಕಾರ್ಯದಿಂದ ಹೋರಾಡುವ ಕಾಮಂದರೆ ಸಮರ ಕಾಪಿಕಾಸಿಂಗರಲ್ಲ ಮೆರಿಯುವ ಮನಮುರ್ಕನೆ. ಎಲೆಯ ಬಂಡ, ಎಲೆ ಬಂಡ, ಎಲೆಯ ಅದುಮನೆ, ನಿನ್ನ ಮೇಲೆ ಎಣ್ಣಿಗೆ ಕರಿನಾಗಿರುವುದು. ಎಲೆ ಭ್ರಷ್ಟ, ಎಲೆಯ ಅದುಮ, ಯಾತಕ್ಕೆಂದರೆ ಅದು ಯಾತಕ್ಕೆ? ನಿನ್ನಂತ ಎಡೆಯನ್ನು ಸಂಹರಿಸಿದ ರಜುವತನ ಮಾಡಿ ಬಂದ ನಾರಾಯಣ ನಟಲಾರ್ಥ ನನ್ನೆಲ್ಲ ನಿನ್ನೆಗೆ ತ್ರಾಣ ಬಿದ್ದ ಬೇಟ ಎಣ್ಣಿಗೆ ಶರಣ ಕಡಬದ ನಿಜವದಾನ ಮಾಡಿ ಬಡ ಯೋಚನೆ. ಸ್ವಲ್ಪ ತಾಳೆ ಅದುಮ. ಎಲೆ ಬಂಡ, ಎಲೆಯ ಅದುಮ, ಹೇಳುವನು ಕೇಳಿರೆ. ಅದೇನು ಚಂದ ಹದಮ ನಿನ್ನ ಸಿರವನೇಗ ಅರೆದು ಬಿಡುವೆನೇಗಲೇ. ಹದಮ ನಿನ್ನ ಸಿರವನೇಗ ಅರೆದು ಬಿಡುವೆನೇಗಲೇ. ಗರ್ವ ಮಾತನಾಡಿ ನೀನು ಜರಿಯಬೇಡ ಮೂಡನೆ. ಗರ್ವ ಮಾತನಾಡಿ ನೀನು ಜರಿಯಬೇಡ ಮೂಡನೆ. ನಿನ್ನ ಬೇಗ ಯವನ ಪುರಕ್ಕೆ ಕಳಿಸುವೆನೋ ಬೇಗನೆ. ನಿನ್ನ ಬೇಗ ಯವನ ಪುರಕ್ಕೆ ಕಳಿಸುವೆನೋ ಬೇಗನೆ. ಹದಮ ನಿನ್ನ ಸರ್ವದೇಗ ಅರೆದ ಬಿಡುವ ಬೇಗನೆ. ಅರೆದ ಬಿಡುವ ಬೇಗನೆ. ಅರೆದ ಬಿಡುವ ಬೇಗನೆ. ಎಲೆಯ ಕ್ಷುದ್ರಕ್ಕಸರೆ, ಹೇ ಬಂಡ, ಕೆಟ್ಟ ನುಡಿಗಳನ್ನು ನುಡಿದು ತಟ್ಟನ ಎನ್ನ ಕೈಯಲ್ಲಿರುವ ಸುದರ್ಶನಿಗೆ ಆಹುತಿಯಾಗಬೇಡ. ಬರೇ ಬರೇ. ಎಲೆಯ ಬಂಡ, ಎಲೆ ಹನುಮ, ಹಿರಣ್ಯ ಕಶ್ಯಪನ ಒಡಲು ಸೇರಿದಂತೆ ಸೇರಿ ಹತನವಾದ ಪಾನ ಮಾಡಿ ಮಣ್ಮುಕ್ಕಿಸುವೆನು. ನೋಡು ರಕ್ಕಸ, ಬಿಡುಬಿಡನೆ ಕಕ್ಕಸ. ಹೊಳೆಯ ಎಲೆಯ ನಾರಾಯಣ ನೀನಾವ ದೊಡ್ಡ ಕದನ ಇದ್ದ ಪ್ರಭೇಣ. ನೀನ್ಯಾವ ದೊಡ್ಡ ಕಡಿರಳೆ? ಇಲೇ ಬಂಡ, ಎಲೆಯ ಅದುಮ, ಎಂದಕ್ಕೆ ಮೂರದ ದರ ಎಮ್ಮ ಬೇಡ ಬಲ್ಲ ಚಕ್ರವರ್ತಿ ಪೋತಲಕ್ಕೆ ತುಳಿದೆ. ಇಲೇ ಬಂಡ, ಎಲೆಯ ಅದುಮ, ಈರಾದ ಈರನಾದ ಈರನ್ನ ಚಕನ ನಮ್ಮ ಎರರ ಪದಲ್ಲದ ದೈದ ಬಲಕ್ಕನಾದ ನರಕಸುರ ನಮ್ಮ ನರಕದಲ್ಲಿ ಮಿಂದ ಮಿಂದ ಅಗಮತಿಂದ ಅವನು ನಮ್ಮ ಸಂಬರಿಸಿದೆ. ಇಲೇ ಕೃಷ್ಣ, ಎಲೆಯ ಅದುಮರೇ, ನಿಮ್ಮ ಹತ್ರ ಬಂದು ಸ್ವಲ್ಪ ನಾಳಿರಿ. ಪರಾಕ್ರಿ ಮಾತ ಭಸ್ಮಾಸೂರನ ದಪ್ಪಿಗೆ ತಾಳಲಾರದ ಕೈಗೆ ಬಲವನ್ನಿಟ್ಟು
ಬಾಯಿಗೆ ಕುಪುಸವನ್ನು ತಟ್ಟು ತಟ್ಟೆಯನ್ನು ಮೆಣಸಿನಕಾಯಿಗೆ ಇದೇ ಬಂಡ ಹೇಳ ಆತ್ಮರೇ ಇದೇ ಮೂರ್ಖ ನಿನ್ನ ಮೀತರನಿಗೆಲ್ಲ ತೀರನನ್ನು ಬರ್ರೆ ಕೊಂಡಾಡವರೇ ನಿನ್ನ ದಾರವಲಗ ಸಮರಾಂಗಣದಲ್ಲಿ ಎದುರಾಯಿನಂತ ವಿತ್ತವನ್ನು ಮಾಡಿದ್ರೆ ನಾರಾಯಣ ಎಲೆ ಹುಲ್ಲು ದಾನವ ಇದೇ ಬಂಡ ರಾತ್ರಿಯಲ್ಲಿ ಸಂಚರಿಸಿ ಕೈಗೆ ಎಲೆ ಹುಲ್ಲು ದಾನವ ಎಲೆ ಬಂಡ ರಾತ್ರಿಯಲ್ಲಿ ಸಂಚರಿಸಿ ಕೈಗೆ ಸಿಕ್ಕ ಮೃಗಗಳನ್ನು ತಿಂದು ನಿನ್ನ ನೆತ್ತಿಗೆ ಪಿತ್ತವೇರಿ ಗಮ್ಮತ್ತಿನಿಂದ ಮಾತನಾಡಿಯ ಮರಳೆ ಸಾಧನವನ್ನು ಮಾತಾಡಲು ಬರಲೇ ಬಂಡ ಎನ್ನ ಎಲೆ ಗರ್ವದಿಂದ ಮಾತನಾಡುತ್ತಿರುವೆಯಾ ಸಾಧ ಎನ್ನಂ ಚೋರನಿಂದ ಬಗಳುವೆಯಾ ಎಲೆ ಬಂಡ ಎಲೆ ಗನ್ನಘಾತಕ ಇದೇ ಬಂಡ ಒಂದು ಕ್ಷಣ ಮಾತ್ರ ನಿನ್ನ ಯಮನಾಲಯಕ್ಕೆ ಕಳಿಸಿದ್ದೊಡೆ ನಾಂ ಪುಟ್ಟಿ ಸಾರ್ಥ ಸೊಲ್ಲ ಅಡಿಸು ನಿನ್ನ ಫುಲ್ಲ ಕಳ್ಳೂರಿಯ ಮುಸುಳು ಸುತ್ತ ಕಾರ್ಮಿಕನ ದಸ ದಸಗಳ ಸುಮತರ ಸರಸಾಗರ ತಲರಿಸಿಕೊ ಇದೇ ಮೂರ್ಖ ಎಲೆ ಆತ್ಮ ಈ ವಸತಿ ಪಸರಾಗುವಂತ ನಿನ್ನ ಹಸು ಎಡೆ ಬಿಡುವನೇ ಪ್ರಾಯ ಈಡು ಒಳಗಿಂದ ಹಾಗೆ ಎಲ್ಲ ಕಾರ್ಮುಹದ ಪ್ರಹಾರಕ್ಕೆ ತಡೆಯದೆ ಕಳ್ಳನು ಮಾಯವಾದನು ನಿನ್ನ ಇನ್ನ ಯಾರಾದರೂ ಇದ್ದರೆ ಅವರ ಭಾಗ್ಯ ಸೂಟಿಗಿಂದ ರಥವನ್ನು ಬಿಡಿಸುವಂತನ ಸೂತ ಧಾವಲಿ ಭೂಪತಿ ಇಂದ ರಾಜ್ಯದ ಅನ್ನ ಇದೆ ವೈಕುಂಠ ಲೋಕವು ವೈಕುಂಠ ಲೋಕವು ಇಲ್ಲಿ ಹೊರಡುವ ಒಂದು ಹೆಣ್ಣಿನ ತನಿ ಆಗುವುದು ಇಷ್ಟ ನಮ್ಮ ಭ್ರಷ್ಟನ ಎನ್ನ ಕೂಟ ಕದನಕ್ಕೆ ಬಂದು ಇದೇ ಮಾರ್ಗವಾಗಿ ಓಡಿ ಬರದಂತೆ ಅಹೋ ಅಗ್ರಜ ಅಹೋ ಅನಿಜ ಆದರ ಚಿಂತವಿಲ್ಲ ಆಪನ್ನ ಹೆಂಡತಿಯಾದ ಲಕ್ಷ್ಮನ್ನ ಕೈ piಡಿದು ಎಳೆದರೆ ಎದುರಾಯಿನಂತ ಯುದ್ಧವನ್ನು ಮಾಡುವ ಅಗ್ರಜ ಅಸುರ ತೇಜ ಅಪ್ಪ ಸಾರಥಿ ಎನ್ನ ಕಾತನು ಈ ಮಣಿಮಂಚದ ಮೇಲೆ ಮಲಗೆಂದು ಹೇಳಿ ಹೋದವರು ಇನ್ನೂ ಬರಲಿಲ್ಲ ನಮ್ಮ ಮುಂದಿನ ಗತಿ ಏನಪ್ಪ ಸಾರಥಿ ಗೊತ್ತಾಗದಾಗಿದೆ ನಮ್ಮ ಗತಿ ಗತಿ ದೇವರಾಗತ್ತೆ ಮನೆಯಿಂದ ಒಲೆತನ್ನ ಅಣ್ಣ ಇದೇ ನೋಡು ವೈಕುಂಠ ಲೋಕವು ಇಲ್ಲಿ ಹೋದ ಒಂದು ಹೆಣ್ಣಿನ ಜನ ಆಗುವುದು ಇಟ್ನ ನಮ್ಮ ಭ್ರಷ್ಟನ ನಮ್ಮ ಕೂಡ ಕದನಕ್ಕೆ ಬಂದು ಇದೇ ಮಾರ್ಗವಾಗಿ ಹೊಡೆಯುವುದನಂತೆ ಅಹೋ ಅಗ್ರಜ ಅಹೋ ಆದರ ಚಿಂತವಿಲ್ಲ ಅಪ್ಪನ ಹೆಂಡತಿಯಾದ ಅಷ್ಟಲಕ್ಷ್ಮನ್ನ ಕೈ piಡಿದು ಹೇಳಿದರೆ ನಮ್ಮ ಪಟ್ಟಣದಲ್ಲಿ ಸೇರಿಸುವ ಅಗ್ರಜ ಅಸುರ ತೇಜ ಒಬ್ರು ಯಾರ ಬೇಸತ್ ಕೊಡ್ರೆ ಎಣ್ಣೆ ಗಜನಿಂದ ಹಣ್ಣೆ ಬಾಬಾ ಬೈಲಿಗೆ ನಿನ್ನ ಹಚ್ಚಿ ಮೆಚ್ಚಿರುವ ಸುಂದರ ತಂದಿರುವ ಈ ಅನ್ನಾಡು ಒಂದು ಮಾತನ್ನಾಡು ಮೌನವಂಬಿಡು ಕೊಡುತ್ತಿರೋದು ನೋಡು ಇದೇ ಸುಂದರೇ ನಿನಗೆ ನಾನೇ ಗತಿ ನನಗೆ ನೀನೇ ಸತಿ ನಿನ್ನ ಪತಿಯ ಮೆದವಲ್ಲಕ್ಕೆ ಪ್ರಾಂತ್ಯಂ ಬಿಡು ಅಹೇ ಕಾಂತೆ ಇದು ಹೇಗೆಂದರೆ ಒಂಟಿಯಾದ ಸಿಕ್ಕ ಎಣ್ಣನ ನಂಟಸ್ತಕ್ಕೆ ಮಾಡದ ಎಂದಿಗೆ ಬಿಟ್ಟ ಬಿಡಲಾರ ಈ ಶಕ್ತಿ ನಮ್ಮ ಭಕ್ತ ಇದೇ ಸುಂದರೇ ಆ ಕಪಟ ಕಳ್ಳುವನು
ನಿನಗೇನು ಬೇಕು ಎನ್ನಂ ಕೇಳು. ನಿನಗೆ ಬೇಕಾದರೆ ದೇವಲೋಕದಿಂದ ಧಾಮದೇವ ಕಲ್ಪವೃಕ್ಷ ಐರಾವತ ಚಿಂತಾಮಣಿ ತಂದುಕೊಳ್ಳಿ. ಸುಂದರಿ ರಂಭ ಊರ್ವಶಿ ಮೇನಕೆ ಚಿರತೆ ಮತ್ತೆ ಸಾಗರೆಯಲ್ಲಿ ನಿಲ್ಲಿಸುವೆ. ಈ ಅನ್ನ ಮನ ಮನ ಧೃತಿಗಡೆ ಅನ್ನ ಲೋಕತಿ ಪಟ್ಟಣಕ್ಕೆ ಅಡಿಡು ಕಾತೆ ಇನ್ನ ಕಾಮನ್ನ ಭೂಮಿಗಿಳಿದ ಹುಣ್ಣಿ ಬೇವನ್ನಲ್ಲೇ ನಿನ್ನ ಮಂದ ಬಿದ್ದಿಗೆ ಬಿಟ್ಟು ಮುಂದಡಿಗಿಡ ಎನ್ನುವರು ಸರಸ ಮಾಡು. ಇದೇ ಸುಂದರಿ ಆದಿಶೇಷನ ಸಯ್ಯನನ್ನಾತ ಕಲ್ಲಿನ ಸೂರನ ಜೊತೆಗೆ ಸ್ವರ್ಗದಷ್ಟ ಲಕ್ಷ್ಮಿಗೆ. ಇದೇ ಸುಂದರಿ ಶಕ್ತಿ ಸುಧನ ಪಟ್ಟಣದಲ್ಲಿ ಸದಾ ಭಾಗ್ಯ ಜೊತೆ ಬೆಳೆಸುತ್ತ ಲೋಹವಕ್ಕೆ ಪಟ್ಟಣ ರಾಣಿಗೆ ಬರುವಂತ ಬಾರ ಚಂದ್ರಮುಖಿ ನಮ್ಮ ಅಣ್ಣನ ಪ್ರಾಣಸಿದ್ದಿ. ಅಣ್ಣಗಳೇರ ನಾವು ನಮ್ಮ ಅಂತಃಪುರಕ್ಕೆ ಬಂದ ಕಾರಣವೇನು? ನಾನು ಅಂತ ಅಪರಾಧ ಏನು ಮಾಡುವೆನು? ನನ್ನ ಗಂಡನ ಅಪರಾಧ ಮಾಡಿದ್ದಕ್ಕಾಗಿ ನನ್ನನ್ನು ಎಳೆದುಕೊಂಡು ಹೋಗುವಿರಾ? ಸುಂದರಿ ಇದು ಯಾವ ನ್ಯಾಯ? ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಹಾಗಾದ್ರೆ ಹೇಳಿದರೆ ಕೇಳಿ. ಅದೇನು ಸುಂದರಿ ನ್ಯಾಯವೇನ ದಾನವ ಬಳಿ ನೀವು ದೈವದ ಎನ್ನ ಮೇಲಿನ ಆಸೆಯಿಂದ ಎನ್ನ ಬಯಸದ ವಿಷ್ಣುವಿನ ಸತಿ ಶ್ರೇಷ್ಠ ನಾರಿ ನಿಮ್ಮ ಮುಂದೆ ಹಿರಿಯ ಮಾಡಿ ವಿಷ್ಣುವಿನ ಸತಿ ಶ್ರೇಷ್ಠ ನಾರಿ ನಿಮ್ಮಂತಕ್ಕೆ ಹಿರಿಯ ಮಾಡಿ ಹೊರಗೆ ಹೋಗುವ ಮಾರಿಯಲನೆ ಹೊರಗೆ ಹೋಗುವ ಮಾರಿಯಲನೆ ಮನೆಗೆ ಕರೆದಂತೆ ಮನೆಗೆ ಕರೆದಂತೆ ನ್ಯಾಯವೇನ ರಾಜರಾಜನಿ ನೀವು ದೈವರೋ ಎನ್ನ ಮೇಲಿನ ಆಸೆಯಿಂದ ಎನ್ನ ಬಯಸುವರೋ ಎನ್ನ ಕಾಡುವರೋ. ಅಣ್ಣಗಳೇರ ಎನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ರೀತಿ ಬಂದು ಎನ್ನನ್ನು ಗೋಳಾಡಿಸುವುದು ನಿಮಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ಹಣ್ಣ ರಾಜಾಗ್ರಿಗಣ್ಣ. ಎಲ್ಲೇ ಮುರ್ದಪ್ಪ ನೇಹ ನಿನ್ನ ಗಂಡ ನಮ್ಮ ಭಂಡನ್ನು ಎನ್ನ ಭಯಂಕರ ಆರ್ಭಟಕ್ಕೆ ಗತಿ ಕಾಣದವು. ಲೇ ಸುಂದರಿ ಅಣ್ಣಯ್ಯ ಅಂತ ಚಂಡ ನಮ್ಮ ತೆಗೆದುಕೊಂಡು ನೀನೇನು ಸುಖ ಪಡಿದೆ? ನನ್ನ ಗಂಡನಲ್ಲಿ ಏ ಸುಂದರಿ! ಇರುವೆನಲ್ಲ. ಈ ಲೋಹವತಿ ಸಿಂಹನನ್ನ ನಿನ್ನ ಗಂಡನನ್ನ ಪೂಜಿಸಿದ್ರೆ ಮಾರಾಣಿಗೆ ಸಂತೋಷಂದಿರುವಿ. ಇಲ್ಲೇ ಸುಂದರಿ ಅಣ್ಣಯ್ಯ ನಿನ್ನ ಕೆಟ್ಟವಾದ ಮನಸ್ಸನ್ನ ದೃಷ್ಟೊಳಗ ಇಡುವಿರೇ ಸರಿ. ಇಲ್ಲ ಒಳ್ಳೆ ಮಾತಿನಿಂದ ಸುಮ್ಮನೆ ಬಂದರೆ ಸರಿ. ಇಲ್ಲ ಮಾತಂದ್ರೆ ನಿನ್ನ ಬೆಳವನ್ನ ಬಿಡಿಸಿ ಕಳಿಸುತ್ತದೆ. ಮಾತಿನ ಕಾರ್ಯ. ಕೆಲವು ದುರ್ಮಾರ್ಗನೇ ಸಾಕ್ಷಾತ್ ಪಕ್ಷಿ ಗಮನನ ವೀಕ್ಷಿತಾಕ್ಷಣಕ್ಕೆ ಒಂದು ವೇಳೆ ಭಿಕ್ಷಪಾತಕನಾದ ವಿರೂಪಾಕ್ಷನ ಅಡ್ಡ ಬಂದರೆ
ಹಲೋ ಮೂರ್ಖನೇ, ನಿನ್ನ ಗಂಡನೆಂಬ ಬಣ್ಣನು ಧಾವ ಘನವಂತನು, ನೀನ್ ಯಾವ ಗಾನವಂತನು? ಮೂಲ ಎಣಸಲ ಬಂದ ದೂತನಂ ಕನ್ನನು ಮಾವನಂ ಕಂಸನಂ ಬರೆಯದೆ ತೆರೆಯಂ ಕೊಂಡಾಡಿದರು. ಲೋಕ ಕಲ್ಯಾಣಕ್ಕಾಗಿ ಮಾಡಿರುವನು. ಏ ಸುಂದರಿ, ಹಲೋ ಹದಮನೆ, ಇಂಥ ಕೆಟ್ಟ ಸ್ವಭಾವವನ್ನು ಕಟ್ಟಿಕೊಂಡು ನೀನೇನು ಸುಖ ಪಡ್ತಿ? ನನಗಿರುವ ಸುಖವೇ ನನಗೆ ಸಾಕಾಗಿರುವುದಲ್ಲ. ಅವನಿಗೆ ಮಲಗುವುದಕ್ಕೆ ಹಾಸಿಗೆ ಇಲ್ಲದೆ ಆರದ ಆರದ ಮಲದೆಲೆ ಮಲಗಿರವನು ಅವನು ಅಂತ ಗಣವಂತನಾದರೆ ಶೀಘ್ರ ಸಮುದ್ರದಲ್ಲಿ ಯಾತಕ್ಕೆ ಮನೆಯನ್ನು ಕಟ್ಟಿಕೊಂಡು ಹಲೋ ನೀಚಾತ್ಮನೆ, ಅಂತ ದುರ್ಭಾಗ್ಯವಂತವನನ್ನು ಕಟ್ಟಿಕೊಂಡು ನೀನೇನು ಸುಖ ಪಡ್ತಿ? ನನ್ನಂತ ಸಿಂಹನ ವಹಿಸಿಕೊಂಡೇ ಸುಖ ಪಡುವುದು ಕಾಂತ. ಹಲೋ ನೀಚಾತ್ಮನೆ, ಹಲೋ ಹದಮನೆ, ಹಲೋ ದುರ್ಮಾರ್ಗನೆ, ಹಲೋ ಭ್ರಷ್ಟನೆ, ಹೇಳುವನೆ ಕೇಳಿ. ರಾಕ್ಷಸನೇ ಬಿಡಲಿ. ರಾಕ್ಷಸನೇ ಬಿಡಲಿ. ಎಲ್ಲೋ ದುರ್ಮಾರ್ಗರೇ, ನಿಮ್ಮ ಅಜ್ಞಾನಕ್ಕೆ ನಾನೇನು ಹೇಳಲಿ? ನಿನ್ನ ಅಜ್ಞಾನಕ್ಕೆ ನಾನೇನು ಹೇಳಿ? ಇದಕ್ಕೊಂದು ಸಾದೃಶ್ಯ ಹೇಳುವರು, ಚೆನ್ನಾಗಿ ಕೇಳಿ. ಅದೇನು ಚೆನ್ನಾಗಿ ಹೇಳು. ಗಿಡದ ಮೇಲಿನ ಹಣ್ಣನ್ನು ಎಳೆವನು ಬಯಸಿದಂತೆ ಬೈದರೆ ಸೇದ ಬಾವಿಯ ನೀರನ್ನು ಕಂಡು ಸುನಕವ ಆಸೆ ಪಟ್ಟಂತೆ ಆಸೆ ಪಟ್ಟರೆ ನೀವಿಬ್ಬರು ಸೇರಿ ಎನ್ನನ್ನ ಆಸೆ ಪಡುವುದು ನ್ಯಾಯವಲ್ಲ ಭ್ರಷ್ಟ? ಪರಮ ಪಾಪಿಷ್ಠ. ಏನೇ ಕನ್ನೆ ಮನೆಯ ಸೊನ್ನ ಕನ್ನ ತಾಯಿಯ ಬಳ್ಳಕ್ಕೆ ನೀರನ್ನ ಭ್ರಮಿಸಿದಂತೆ ನಿನ್ನನ್ನು ಭ್ರಮಿಸಿಲ್ಲ. ಮತ್ಯಾವ ರೀತಿಯಾಗಿ ಬಯಸಿರಿ? ಹಲೋ ಹದಮನೆ, ನಿನ್ನ ರೂಪ ರಾವಣಕ್ಕೆ ಮನಸ್ಸೆತ್ತಿರುವೆ. ಇಲ್ಲಿ ಬರುವ ಮುಂದೆ ಹೆಣ್ಣಿನ ಜನ ಆಗುವ ಲೇ ಸುಂದರಿ, ಹದಮನೆ, ನಿನ್ನ ಈ ಮುಖ ಕಂಡು ಚಂದ್ರನ ಹಣ್ಣು ಕೆಟ್ಟು ಎಂದೆಂದಿಗೆ ಸರಿ ಇರುವುದು. ಏ ಸುಂದರಿ, ಹಲೋ ದುರ್ಮಾರ್ಗನೇ, ನಿನಗೆ ಸ್ವಚ್ಛತರ ಮಾತ ನಿಚ್ಚಳದ ಅವಗಂಗಳ ಕಣ್ಣು ಕುಚಿತ ಭಾವದಿಂದ ಸ್ವಚ್ಛಂ ನೀರನ್ನು ಬಿಟ್ಟು ಉಚ್ಚಳಿಸಿ ಜಲ ಬಿಟ್ಟು ಒಟ್ಟಾಡಿಬಿಟ್ಟು. ಏ ಸುಂದರಿ, ಹಲೋ ಹದಮನೆ, ಅಪ್ಪಪ್ಪ ನಿನ್ನ ನೇತ್ರಗಳನ್ನ ಕಂಡು ಸ್ವಲ್ಪ ಸರ್ವದ ಉಚ್ಚರಳಿಗೆ ಹೊತ್ತಿತ್ತು. ಏ ಮೋಹನಂಗ, ನಿನ್ನ ಈ ಬಡನಡೆಗಳನ್ನ ಕಂಡು ಸಿಂಹವ ಹಾರಣದಲ್ಲಿ ಬಿಟ್ಟು ಕವಿಗಿನ ಸೇರಿತ್ತು. ಏ ಸುಂದರಿ, ಹಲೋ ನೀಚಾತ್ಮನೆ, ನಿನ್ನ ಈ ದಂತ ಬತ್ತಿಗಳನ್ನ ಕಂಡು ಭ್ರಮರಗಳು ಆಕಾಶಕ್ಕೆ ಹಾರಿ ಹೋದವು. ಏ ಸುಂದರಿ, ಹಲೋ ಮೂರ್ಖನೇ, ನಿನ್ನ ಮಣ್ಣುಗತ್ತಿಗೆಂಬ ಕಂಡ ಶಿಸ್ತಿನಿಂದ ನೆಡಲನ್ನೇ ಮುಂದತ್ತ ಮುಗಿಸಿದವು. ಏ ನಾರಿ, ಹಲೋ ಹದ್ದಿನಂತವನೇ, ನಿನ್ನ ಎಳಲನ್ನ ಕಂಡು ಸರ್ಪ ಸರ್ವಂಗ ಉತ್ತರಕ್ಕೆ ಹೊಟ್ಟಿತ್ತು. ಏ ಸುಂದರಿ, ನಿನ್ನ ಮೇಲೆ ಮಾನಸಿಟ್ನೆ ರಾಜರಮ್ಮ ಸೂರ್ಯಗಟ್ಟೆ ಎಂದರು ಮೋಹನ್ ಸುಟ್ನೆ ಇನ್ನಾದ್ರೂ ನನ್ನನ್ನು ಕೊಡ ತೆಗೆದು ನೋಡು ಒಂದು ಮಾತನಾಡು. ಏ ಸುಂದರಿ, ನಿನಗೆ ಯಾರು ಇಡ ನನ್ನ ಈ ಕಾಮನನ್ನು ಕೊಲ್ಲೆ ಯಾತಕ್ಕೆ ಮಾತನಾಡವಲ್ಲೆ? ನನಗೆ ಬೇಕಾಗಿ ಈ ಕೈಗಳಿಗೆ ಕೆಂಪು ಪಕ್ಕದಕ್ಕೆ ಆ ಸೂರ್ಯ ಚಂದ್ರರು ಬಂದಂತಾಯ್ತು. ಜಾಗೃತಿಯಿಂದ ಹೊರಗಡೆ ಸುದರ್ಶನ ನಡೆಯಬೇಕು. ಸುದರ್ಶನ ಎಲ್ಲೇ ಕಂಚದಳಾಕ್ಷಿ ಮಧುರ ಮೀನಾಕ್ಷಿ ಕಂಚು ಕಾಮಾಕ್ಷಿ ಕ್ಷೀರ ವಲಯದಳು ಉದ್ಭವಿಸಿದ ಲಕ್ಷ್ಮಿ. ಹಲೋ ದುರ್ಮಾರ್ಗನೇ, ಕಪಟ ವಿಷ್ಣುವಿನ ಪ್ರೇಮದ ಸತಿ ನೀನಂತ ಹಾದರಗಿತ್ತು. ನೀನೆಂತ ನೀತಿಗೆಟ್ಟ ಕೋತಿ? ಪ್ರತಿಯೊಬ್ಬರಲ್ಲಿಯೂ ಬೆಳಗಿದರೆ ಜ್ಯೋತಿ, ನೀ ಬಂದು ಬೆಳಗಿದರೆ ಆಗುವುದು ಆರತಿ. ಆರತಿ ಪಟ್ಟಣಕ್ಕೆ ಪಾಂಡರವಲ್ಲಯ್ಯ ಗಂಗಾಧಿ ಮಾಡುವ
ಗರ್ಭದಲ್ಲಿ ಧರಿಸಿದರೆ ಸ್ವಾತೆ ಚಿತ್ತೆ ಕಾಂತಿ ಅಂತ ಒಂದು ಕಾಮದ ಮಗುವನ್ನು ಪಡೆಯಲು ನಾರಿ ಹಾಗದಿರು ನೀರು ಜಿಗರ ಮರಿ ಅಂತ ಗಾಬರಿ ಹಿಡಿ ಅನ್ನಲು ಆವಧಿ ಪಟ್ಟಣಕ್ಕೆ ದಾರಿ ಇದೆ. ಅಂದರೆ ಹಲೋ ದುರ್ಮಾರ್ಗರೇ, ಹಲೋ ಕೃಷ್ಣನೇ, ವಿಷ್ಣುವಿನೇ ನಿನಗೆ ಶ್ರೇಷ್ಠವಾದ ಪತಿಯು ಆತ ಬಿಟ್ಟು ಒಂದು ಕ್ಷಣ ಮಾತ್ರ ಇರಲಾರೆನು. ತರವಣೆ ಸುಂದರಿ ಕಣ್ಣೆ ಮೋಡ, ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಅಗ್ರಜನೆ ಈ ಬೆಷ್ಟ ಲಕ್ಷ್ಮಣ ನುಡಿಗಮ್ಮ ಕೇಳಿ ಆ ಬೇಗನೆ ಅದೇನೆಂದರೆ ಈ ತರುಣಿಗೆಲ್ಲ ಇಷ್ಟು ನಮ್ಮ ಬೆಟ್ಟನ್ನು ಇವಳಿಗೆ ತಕ್ಕ ಪತ್ತಿಗಂತೆ ಕಾಮಗಳು ಬಲಿಷ್ಠವಾಗಿರುವುದಂತೆ. ಇಲ್ಲೇ ಸುಂದರಿಯೇ, ಹಲೋ ಅದಮನೆ, ನೀವು ಪುರುಷಪತ್ತಿಲ್ಲ ಎಂಬ ಭಗವ ಈ ಪಾತಕಿಗೆ ಏನು ಮಾಡಲಿ? ಏ ಸುಂದರಿಯೇ, ಇವಳ ತಪ್ಪನ ಒಂದು ಪಟ್ಟನ ಅಡ್ಡ ಬಿಡಲೆ ಮಾಯಾಕರನ ಸತ್ಯ ಗಲಿ ಗಲಿ ಎಂಬ ಮಾಯಾಕರನ ಮತ್ತೆ ತಿಳಿಸಲ್ಲ. ಇಲ್ಲೇ ಸುಂದರಿಯೇ, ಹಲೋ ನೀಚಂತನೇ, ನಮ್ಮ ಅಗ್ರಜನ ಆರ್ಭಟಕ್ಕೆ ನಿನ್ನ ಗಂಡನು ಸೀರ ಸಾಗರದಲ್ಲಿ ಆಡಿಕೊಳ್ಳದಂತೆ ಕಾಣುತ್ತದೆ. ಬರುವನ ಇಲ್ಲೇ ಮೋಹನಂಗೆ, ನಿನ್ನ ಅಂಬಲ ಬಿಟ್ಟು ನಮ್ಮ ಅಣ್ಣನ ಮೋಹಂ ತಟ್ಟು ಸಡ್ಡಗರದಿಂದ ಬದಲಾಗಿ ಕೆಂಪು ಸೀರಿನ ತೊಟ್ಟು ಅಣ್ಣಮಲ ಕುಂಕುಮನಿಟ್ಟು. ಇಲ್ಲೇ ಸುಂದರಿ, ಮೂಡನೆ, ಲೋಹ ಮತ್ತು ಸುಂದರಿಯಾಗುವ ಶುದ್ಧ ದ್ವೇಷ ಮಾಯಾಕರನ ಸತಿ ಏನೇ ಸುಂದರಿ, ತ್ರಿಲೋಕವನ್ನೆಲ್ಲ ತೆಳಗ ಮಾಡುವ ದಿಟ್ಟಾದಿ ದಿಟ್ಟ ವ್ಯಕ್ತಿಸುವುದರ ಮಹಾರಾಜನಿಗೆ ಕಪಟನಾದ ನಿನ್ನ ಗಂಡನು ದಾವಲೋಕದೊಳಗಿನ ಜಮ. ನನ್ನ ಗಂಡನೇ ನೀ ಯಾವ ಲೆಕ್ಕದಲ್ಲಿ ಜಮ? ಹೇ ಕಾಂತಿ, ಹಲೋ ಅದಮನೆ, ಇಂದಿನ ದಿನ ನಿನ್ನ ಗಂಡನು ಎನ್ನ ಕೂಡ ಸಂಗ್ರಾಮಕ್ಕೆ ಬಂದರೆ ಅವನ ಗುಂಡಿಗೆ ಹೆಳಪಗಳನ್ನು ಕೊಡಲುವಂತೆ ಈ ಕಗ್ಗರನ್ನು ತಿಳಿದು ಬಿಡುವೆ. ಹೇ ಸುಂದರಿ, ಹಲೋ ದುರ್ಮಾರ್ಗನೆ, ಎಲ್ಲೇ ನಾರಿ ಮಳೆ ಮಾತು ಮಾತಿಗೆ ರೀತಿ ತಪ್ಪಿದರೆ ಬೇಸರ ಹಿಡಿದಂದು ಊರಸಿಲ್ಲ. ಹೇ ಬ್ರಹ್ಮೇಣಿ, ಬೆಳಗಿನ ಜಾವದಲ್ಲಿ ಬಾಲು ಭಾಸ್ಕರನಂತೆ ಕಂಗಳಿಸುವ ಪಾಣಿ ನಿನ್ನಂತ ರೂಪವತಿಯ ಅನುಭವಕ್ಕೆ ನಿನ್ನ ಗಂಡನಾದ ಗೊಲ್ಲನು ಸರಿಯಾದ ಜೋಡಿಯಲ್ಲ. ನನ್ನ ಗಂಡನೇ ನನಗೆ ಸರಿ ಜೋಡಿ ಆಗಿರುವನಲ್ಲ. ಸುಂದರೇ, ಹಲೋ ಅದಮನೆ, ರಸಿಕರಲ್ಲಿ ರಸಿಕನ ಈ ಧೀರ ಲೋಹವತಿ ಸಾಮ್ರಾಟ್ ಸಿಂಹಾಸನ ಧೀತರ ಸುರಂದು ಜೈ ನಾರಿ. ಹಲೋ ದುರ್ಮಾರ್ಗರೇ, ಹಲೋ ದುರುಳನೆ, ಇದೇ ದುರ್ಮಾರ್ಗ ನಾನು ನಿಂಗೆ ಶಾಪವನ್ನು ಕೊಡುವೆನಾ? ಕೊಟ್ಟ ಚಿಂತಿಲ್ಲ, ಅವನು ನಮ್ಮ ಬಿಡಬಲ್ಲ. ನಿನ್ನ ಗಂಡನಿಗೆ ತಟ್ಟಲೆ ಸುಂದರಿ. ಹಲೋ ಅದಮನೆ, ನಿಮ್ಮ ಬಾಯಿಯೊಳಗೆ ಹುಳ ಬೀಳಲಿ, ನಿಮ್ಮ ಕೈಗಳಲ್ಲಿ ಉದುರಿ ಬೀಳಲಿ.
ಹಿಡಿದು ಎಡಬಡಿಯ ಬಿಗುದಿ ಎಲ್ಲ ಲೋದಿ ಕಾರಕ್ಕೆ ತಂದು ನಿಲ್ಲಿಸುವಿನ. ಎಲೆ ಸುಂದರಿ, ಗಂಡ ಬಂಡನಾದ ನಿನ್ನ ಗಂಡನು ತಾಯ ಬ್ರಹ್ಮ ಪರಾಕ್ರಮಕ್ಕೆ ಈಡಾಗುವನೆ. ಹೇ ದಡ್ಡ ಮುಂಡೆ, ದುರ್ಮಾರ್ಗನೇ, ಅವ್ವೋ ಊರ್ಜಿತ ಪ್ರಭಾ ವೀರನಾದ ಪ್ರಯೋಜನ, ಅವ್ವೋ ಅಗ್ರಜ, ಈ ನಾರಿ ಮನೆಗೆ ಬೆಳಗಿನ ನುಡಿಗಳನ್ನು ಕೇಳದೆ ಬೇಡುವ ದೈನ್ಯತೆ ನೀಡದೆ ಇವಳಿಗೆ ಮರ್ಯಾದೆಯ ಕೊಡದೆ ಗಪ್ಪನ ಅಟ್ಟಡಕ್ಕಿಯನ್ನು ತಂದು ಎನ್ನ ತೊಡೆಯ ಮೇಲೆ ಕೂಸುವಂತ ನಾವು ಅನಿಸ ಈ ಮಾತು ಸಹಜ. ಅದೇನು ಚೆನ್ನಾಗಿ ಬಗಳು ಕಪ್ಪತ್ತ ಇಟ್ಟಿನೆಲ್ಲ ನಿನ್ನಿಟ್ಟ ಮೋಹಮ್ಮದ ನನ್ನ ಕಂಡ ಸಕ್ಕಿಸದನ್ನ ಮಹಾರಾಜನಂದ್ರೆ ಸರಿ. ಇಲ್ಲೇ ಸುಂದರ, ನನ್ನ ಗಂಡ ನನಗೆ ಮೋಹ ಆಗಿರುವುದು ನಿಮ್ಮ ಅಣ್ಣನ ಮೇಲೆ ನನಗೆ ಮೋಹ ಆಗಿಲ್ಲವಲ್ಲ. ನನ್ನ ನಿನ್ನ ಇಲ್ಲದಿದ್ದರೆ ಕಾಮದಟ್ಟನ್ನು ನೋಡಲಿ. ಏ ಸುಂದರಿ, ದುರ್ಮಾರ್ಗನೇ, ಪರ್ಯಸ ಪದದಿರಿಗೆ ಎಲ್ಲ ಮಿಡಿಕ್ಕಾದ ಬಂಡ ಸಿಂಗಾರಿ ನಿನ್ನಕ್ಕರ ಆನಸಕ್ರಂತ ನಗಬೇಕ ಮೆನಗುತ್ತಾರೆ. ಇಲ್ಲೇ ಸುಂದರಿ, ಹಲೋ ನೀಚಾತ್ಮನೇ, ಈ ಸೃಷ್ಟಿಯ ಸೀರಿಯಲನ್ನು ಪರಿಶೀಲಿಸಿ ನೋಡಿದಾಗ ಅವರಲ್ಲಿ ನೀನೇ ನೀಟದ ಅತಿಲಕ ಸುಂದರಿ. ಏ ಸುಂದರಿ, ಹಲೋ ದುರ್ಮಾರ್ಗನೇ, ತಾಳಕ್ಕೆ ಸರಿಗಾಗಿ ತಕ್ಕತ್ತ ಎಂಚಿವ ನಾಂಟಮಯ್ಯರಿ ಇಂದ್ರನ ಹಾಲಿಗನ್ನ ಬಯಸಿರ್ತೇ ನಿನ್ನನ್ನು ಬಯಸಿರುವನು. ಏ ಸುಂದರಿ ಸುಂದರಿ, ಬಯಸಿಲ್ಲವಲ್ಲ. ದುಷ್ಟರಾಯರಮ್ಮನ ತಗಲಪ್ಪ ಬಲಿಟ್ಟನಾದ ಯಾಕಮಂದಿರದಲ್ಲಿ ಬರ್ತಾರೆ. ಪರಕ್ಕಿರಿ ಮಾತ ಕಂಡ ಮಗನನ್ನು ಪಡೆದು ಕೀರ್ತನ್ ಬಳಸಿ ಭಾವಕ್ಕೆ ನಮ್ಮ ಅನ್ನದ ಪ್ರಾಣ ಸಿಕ್ಕಿ. ಆ ಅಣ್ಣಗಳಿರ ಆಯ್ಸೆ ಸುಂದರಿ, ಎನ್ನನ್ನು ಈ ರೀತಿ ಗೋಳಾಡಿಸುವುದು ನಿಮ್ಗೆ ನ್ಯಾಯವೇ? ಆಟವಾಡಿಸುವ ಸುಂದರಿ. ಅಣ್ಣಗಳಿರ ಏ ಸುಂದರಿ, ಹೇಳುವನಿ ಕೇಳಿ ಚೆನ್ನಾಗಿ ಈ ಬಾಲೆಯನ್ನು ಈ ರೀತಿ ಗೋಳಾಡಿಸುವುದು ನ್ಯಾಯವೇ? ಸಾಧವಾದ ಸುಂದರಿ, ನಿಮಗೆ ಕರ ಮುಗಿದು ಶರಗಡ್ಡಿ ಬೇಡಿಕೊಳ್ಳುವೆನು. ಎನ್ನ ಸೆರೆಯನ್ನು ಬಿಡು ಅಣ್ಣ, ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ. ಅಣ್ಣಯ್ಯ ಬೆಳಗಿನ ನುಡಿಗಳನ್ನು ಕೇಳಿ ಎನ್ನ ಮನವು ಎಲ್ಲ ಮೇಲೆ ಕರೆಯ ಹುಟ್ಟಿತು, ನಿನ್ನ ಮೇಲೆ ಮನಸ್ಸು ಹುಟ್ಟಿತು. ನಿನ್ನ ಧರ್ಮ ಸೆರೆಯನ್ನು ಬಿಡುವೆ. ಅಹೋ ಅಂಜನಾದ ಪ್ರಯೋಜನ, ಅಹೋ ಅಗ್ರಜ, ಈ ವನಿತಾಮರೆಯ ಧರ್ಮ ಸೆರೆ ಎಂಬುದು ಮಧ್ಯಗೊಲ್ಲಲ ಹುಡುಕುವುದಕ್ಕೆ ಪ್ರಯತ್ನವನ್ನು ಪಡ ಅನಿಸ ಈ ಮಾತು ಸಹಜ. ಎಲ್ಲಿ ಸುರನ ಹಾಕನಿಗಾಯಿತು, ನಿನ್ನ ಧರ್ಮ ಸರಿಯನ್ನು ಬಿಡುವೆನು. ಹೌದು ಅಣ್ಣಯ್ಯ, ನೀನಿನ್ನ ಹೋಗಬಹುದು. ಬಯ ಬೈರಿ ಸಾರಥಿ, ನಿನ್ನ ಇಷ್ಟದಂತ ಆಗಲಿ ಅಣ್ಣಯ್ಯ. ಇಷ್ಟ ನಮ್ಮ ಬೆಟ್ಟನ್ನ ಎಲ್ಲ ಮಕ್ಕಳ ಬಿಡಬಡಿಲ್ಲ, ಅವು ನಮ್ಮ ಕಡೆದ ಧೀರ ನಮ್ಮ ಬಡವನ ಸಾರಥಿ. ಧಾವಳಿ ಭೂಪತಿ ಸುದರ್ಶನ, ಸುದರ್ಶನ ಸುದರ್ಶನ. ಸಲೈಸ್ ಈಗ ಗಣ್ಯಮಾನ್ಯಗಳ
ಆ ದುರ್ಮಾರ್ಗದ ಕೈಗೆ ಒಪ್ಪಿಸಿ ನನ್ನನ್ನು ನೀನು ಕಳ್ಳನಂತೆ ಎಲ್ಲಿ ಹೋಗಿದ್ದೆ ಶ್ರೀಕೃಷ್ಣ? ಸುಂದರಿ, ಸುಂದರ, ಆ ಮದಂಧರಾದ ಶಕ್ತಿಸೂದನ ಪ್ರಸೂದನೆಂಬ ಕೂಳ ದೈತ್ಯರು ನಮ್ಮ ಹತ್ತಿರಕ್ಕೆ ಬಂದಂತಾಯಿತು. ಮೋಹದ ಅರಗಿಣೆ, ಅಹೇ ಅರಗಿಣೆ, ಮೋಹದ ರಮಣೆ, ದುಷ್ಟರಾದ ದಾನವರ ಅವರ ಗೆಲ್ಲುವುದು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಯೋಚನೆ ಮಾಡುತ್ತಿದ್ದೇನೆ. ಕಂಡೆ ಕಾಂತೆ ಗುಣವಂತೆ. ಅಪ್ಪ ಸಾರಥಿ, ಎನ್ನ ಬಲಗೈ ಹಸ್ತದಲ್ಲಿರುವ ಸುದರ್ಶನನ ಬರೆಯು ಜಾಗೃತಿ. ಸಾರಥಿ ಅತಿ ಜಾಗೃತಿ. ಸೈಲೆನ್ಸ್. ಹೇಳಪ್ಪ ಯಶವಂತ ಗೌಡ್ರೆ ಅವ್ರ ಸರಿ. ದೇವಾ, ಅಂದ ಚಂದವುಳ್ಳ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಹಾ, ಹಾ,
ಜಾಗೃತಿ, ಪೀಠವನ್ನು ಅಲಂಕರಿಸಿ ಜಾಗೃತಿ. ಹೂವಿನ ಸ್ವಾಗತ ಕೊಡುತ್ತೇವೆ. ಅದೇ ರೀತಿಯಾಗಿ ವೆಂಕಟೇಶ್ ಕಡೆಯಿಂದ ದಮಣಮಲ ಇವರಿಂದ ಅಧ್ಯಕ್ಷರಾದ ವೀರೇಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ದಮಣ ವೆಂಕಟೇಶ್ವರ ಕಡೆಯಿಂದ ಗೌಡ್ರಿಗೆ ರಾಮನಗೌಡರಿಗೆ ಸನ್ಮಾನ ಕಾರ್ಯಕ್ರಮ. ಸಿದ್ದಪ್ಪೇಸಿಗೆ ಎರಡು ಕಡೆಯಿಂದ ಬರಬೇಕು ವೆಂಕಟೇಶಣ್ಣ ಕರ್ಬಸೋಣ. ಆಮೇಲೆ ಶೇಖರ ಗೌಡರಿಂದ ನಾಗೇಶ್ ಅವರಿಗೆ ಹೂವಿನ ಮಾಲೆ.